ಹಾರೋಕೆರೆ ಪಟ್ಟಣದಲ್ಲಿ ಸರಳತೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರೋಕೆರೆ ಪಟ್ಟಣದ ಪುರಸಭೆ ಆವರಣದಲ್ಲಿ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ, ಪುರಸಭೆ ಹಾರೋಕೆರೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಟನೆಗಳ ಸಹಯೋಗದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಜರುಗಿತು. ವೇದಿಕೆಯ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ವೇದಿಕೆ ಮೇಲಿದ್ದ ಗಣ್ಯರು ಪೂಜೆಯನ್ನ ನೆರವೇರಿಸಿದರು. ವೇದಿಕೆ ಕಾರ್ಯಕ್ರಮಕ್ಕೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಹಾಗೂ ಪುರಸಭೆ ಅಧ್ಯಕ್ಷ ವಸಂತ ಲಾಳಿ, ಉಪಾಧ್ಯಕ್ಷ ಬಸವರಾಜ್ ಅರ್ಕೇರಿ, ವೇದಿಕೆ ಮೇಲಿದ್ದ ಎಲ್ಲಾ ಗಣ್ಯರು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಎಲ್ಲಾ ಗಣ್ಯರು ಮತ್ತು ಸಾರ್ವಜನಿಕರು ಎದ್ದು ನಿಂತು ಸಂವಿಧಾನ ಪೀಠಿಕೆ ಹೇಳುವ ಮುಖೇನ ಸಂವಿಧಾನಕ್ಕೆ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಿಗೆ, ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರಿಗೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದು ಸಾಧಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಕಾರ್ಯಕ್ರಮ ಆಯೋಜಕರಿಂದ ಸತ್ಕರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ, ಕೃಷ್ಣ ಕಲ್ಲೋಳ್ಕರ್, ವಿಎಸ್ ಮಾಳಿ, ಅರುಣ್ ಕಲ್ಲೋಳ್ಕರ್, ಆರ್ಎಂ ಗಸ್ತಿ, ಮನೋಹರ್ ಪತ್ತಾರ್, ಎಲ್ಬಿ ಬನಶಂಕರಿ, ಸುರೇಶ್ ಐಹೊಳೆ, ಶಶಿಧರ್ ಶಿಂಗೆ, ವಸಂತ ಅಲಕನೂರ್, ಬಾಬು ನಡೋನಿ, ಮಹೇಶ್ ಐಹೊಳೆ, ವಿನಾಯಕ್ ಫೋಳ್, ಅಪ್ಪಾಸಾಬ್ ಸರಿಕರ್, ಬುರಾಣ್ ಸಾಬ್ ಶೇಖ್ ಮತ್ತು ಪುರಸಭೆ ಸರ್ವ ಸದಸ್ಯರು, ಪಟ್ಟಣದ ಗಣ್ಯಮಾನ್ಯರು, ಸ್ಥಳೀಯರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಭಾಗಿಯಾಗಿದ್ದರು. ಪ್ರತಿನಿಧಿ ಮಹಾದೇವ್ ಕಾಂಬ್ಳೆ, ರಾಯಬಾಗ್. ಮಾರ್ಗದರ್ಶಕರಾಗಿರ್ತಕ್ಕಂಥ ಸುರೇಶ್ ಅರಿಕೇರಿ ಅವರಿಗೆ, ಸಂತೋಷ್ ಗಸ್ತಿ ಅವರು ಪುರಸಭೆಯ ಪಿಡಿಒ, ಎಫ್ಡಿಡಿ. ಇವತ್ತು ಸಾಕಷ್ಟು ಜನ ಬರ್ತಾರೆ ನನ್ನ ಕಡೆ, ನನಗೆ ದವಾಖಾನೆ ಬಿಲ್ ಕಟ್ಟಕ್ಕೆ ಆಗ್ತಾ ಇಲ್ಲ, ನನಗೆ ದವಾಖಾನೆ ಬಿಲ್ಲಿಗೆ ಏನಾರು ಹೆಲ್ಪ್ ಮಾಡ್ರಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲ್ಸಕ್ಕೆ ಆಗ್ವತ್ತು, ಆ ಮಕ್ಕಳು ಕಲಿಬೇಕನ್ನುವಂಥ ಇಚ್ಛಾಶಕ್ತಿ ಇದ್ರೂ ನಮಗೆ ಕಲಿಸುವಂಥದ್ದು ಆಗ್ವತ್ತು, ಅದಕ್ಕೆ ದಯವಿಟ್ಟು ತಾವು ಹೆಲ್ಪ್ ಮಾಡ್ರಿ ಅಂತನ್ನುವಂಥದ್ದು ನನಗೆ ಮಾತು ಹೇಳ್ತಾರೆ. ಅದಕ್ಕೆ ನಾನು ಅವ್ರನ್ನ ಕೇಳಿಕೊಂಡೆ, ನಾನು ಈ ಭವಿಷ್ಯದಾಗ ನಮ್ಮ ಮಕ್ಕಳಿಗೆ ವಿದ್ಯೆ ಹೆಂಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅದನ್ನು ಅವರ, ಯಾಕಂದರೆ ಈಗ ಲಕ್ಷಾಂತರ ಗಟ್ಟಲೆ ದುಡ್ಡು ಕಟ್ಟಿ ನಾವು ವಿದ್ಯೆ ಕೊಡ್ಸಕ್ಕಂತರೂ ಆಗಂಗಿಲ್ಲ. ಅದಕ್ಕೆ ಶಿಕ್ಷಣದ ಬಗ್ಗೆ ಏನಾದರೂ ಅದ್ರೊಳಗೆ ಬದಲಾವಣೆಗಳನ್ನು ಮಾಡ್ಕೊಂಡು ಏನಾದರೂ ಮಾಡೋಕ್ಕಾಗ್ತಿತ್ತನ್ನೋ ಮಾಡ್ರಿ. ಮತ್ತು ಚಂದಾಸರ ಸಮಾಜದವರು ಕೊಡಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಸಾಧಕರಿಗೂ ಹಾಗೂ ಸನ್ಮಾನಿತರಿಗೆ ಸಂವಿಧಾನ ಪೀಠಿಗೆ ಒಂದು ಭಾವಚಿತ್ರವನ್ನ ಮಹೇಶ್ ಪೋಳ್ ಅವರು ಕೊಡಮಾಡಿದ್ದಾರೆ. ಅವರಿಗೆ ಸಂಘಟನೆ ವತಿಯಿಂದ ಸಮಾಜವಾದಿ ಸರ್ವಧರ್ಮ ಸಮಭಾವದ ಸಮಸ್ತ ನಾಗರಿಕರಿಗೆ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವಿಸಿ ಅವರಲ್ಲಿ ಕರ್ತವ್ಯವನ್ನು ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಈ ದಿವಸ ಈ ಮೂಲಕ ಅವರು ಕೂಡ ಈ ಶುಭ ಸಮಾರಂಭದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ನೋಡ್ಕೊಳ್ಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದ ಮಿತ್ರರು